ಸ್ನೇಹಿತರೆ ನಮಸ್ತೆ. ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ನಾಡು ಮೆಚ್ಚಿದ ಜನನಾಯಕ ಅನ್ನರಾಮಯ್ಯ, ಭಾಗ್ಯರಾಮಯ್ಯ, ನೇರ ದಾಟಿಯ ಸಿದ್ದರಾಮಯ್ಯ ಅವರನ್ನು ನಂಬಿಸಿ ಬಲಿ ಕೊಡಲಾಯಿತಾ? ಅವರ ಬಣದಲ್ಲೇ ಎಡೆ ಎತ್ತಿದ ಸ್ವಾರ್ಥ ಅಧಿಕಾರದಾಹ ಸಿದ್ದರಾಮಯ್ಯ ಅವರನ್ನು ದೊಡ್ಡದೊಂದು ವಿದ್ರೋಹದ ಕೆಡ್ಡಾಕೆ ಕೆಡಬಿತಾ? ನೇರ ರಾಜಕಾರಣ ಮಾಡುವ ಸಿದ್ದು ಬೆನ್ನ ಹಿಂದೆ ನಡೆದ ಕುತಂತ್ರವನ್ನು ಅರಿಯದೇ ಹೋದರ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತಾ ಹೋಗುತ್ತಿವೆ. ನಂಬಿದವರೇ ಬತ್ತಿ ಇಟ್ಟ ಆಘಾತಕಾರಿ ಮಾಹಿತಿಗಳು, ಮಧ್ಯರಾತ್ರಿಗಳಲ್ಲಿ ಆದ ಪವರ್ ಡೀಲ್ಗಳ ಶಾಕಿಂಗ್ ಸೀಕ್ರೆಟ್ಗಳು ರಾಜಕೀಯ ಪಡಸಾಲೆಯಿಂದ ಒಂದೊಂದಾಗಿ ಹೊರಬೀಳುತ್ತಿವೆ. ಈ ಒಳಸುದ್ದಿಗಳು ನಿಜಕ್ಕೂ ರೋಚಕವಾಗಿವೆ. ನಡೆದ ಬೆಳವಣಿಗೆಗಳು ರಾಜಕಾರಣದ ಮತ್ತೊಂದು ಹೆಸರೇ ತಂತ್ರ, ಷಡ್ಯಂತ್ರ ಎನ್ನುವ ಮಾತಿಗೆ ಅನ್ವರ್ಥವಾಗಿವೆ. ಹೌದು, ಇತಿಹಾಸದಲ್ಲಿ ರಾಜ ಮಹಾರಾಜರ ವಿರುದ್ಧ ಕುತಂತ್ರಗಳು ಹುಟ್ಟುತ್ತಿದ್ದದ್ದು ಅವರದೇ ಅರಮನೆ ಅಂತಃಪುರಗಳಲ್ಲಿ. ದೊರೆಯ ಪಟ್ಟಕ್ಕೆ ಗುನ್ನ ಇಡುವ ಆಟ ಆರಂಭವಾಗುತ್ತಿದ್ದದ್ದು ಅವರದೇ ನಿಷ್ಠಾವಂತ ಖಾಸಗಿ ಪಡೆಯಲ್ಲಿ. ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಸಂಚು ನಡೆದಿರುವುದು ಕೂಡ ಅವರದೇ ಖಾಸಗಿ ಆಸ್ಥಾನದಲ್ಲಿ. ಯಾರ್ಯಾರು ತಂತ್ರ ಮಾಡಿದರೋ, ಯಾರು ಬೆನ್ನಿಗೆ ಇರಿದರು ಎನ್ನುವ ಸುದ್ದಿಗಳು ಕೆಲವೇ ದಿನಗಳಲ್ಲಿ ಧಾರಾವಾಹಿ ಸರಣಿಗಳ ರೀತಿ ಬಿಚ್ಚಿಕೊಳ್ಳುತ್ತಾ ಹೋಗಬಹುದು. ಅದು ಯಾರೂ ಊಹಿಸದ ರಾಜಕೀಯ ಸ್ಥಿತ್ಯಂತರಗಳಿಗೆ ಕಾರಣವಾಗಬಹುದು. ಅದು ಬೇರೆಯೇ ವಿಚಾರ. ಆದರೆ ಈಗ ನಾನು ಹೇಳ ಹೊರಟಿರುವುದು ಸಿದ್ದರಾಮಯ್ಯ ಅವರ ಬಣದ ಫ್ರಂಟ್ ರನ್ನರ್ ಆಗಿದ್ದ DK ಶಿವಕುಮಾರ್ ಅವರ ಕಟ್ಟಾ ವಿರೋಧಿಯಾಗಿದ್ದ ಸತೀಶ್ ಜಾರಕಿಹೊಳಿ ಅವರು ಮಾಡಿಕೊಂಡರು ಎನ್ನಲಾಗುವ ಮಧ್ಯರಾತ್ರಿ ಶಾಂತಿ ಒಪ್ಪಂದದ ಬಗ್ಗೆ, ಪವರ್ ಡೀಲ್ನ ಬಗ್ಗೆ. ಅವತ್ತು ಮಧ್ಯರಾತ್ರಿ DKC ಜೊತೆ ಸಾಹುಕಾರ ಮಾಡಿಕೊಂಡ ಅಧಿಕಾರ ಒಪ್ಪಂದವೇ ಸಿದ್ದು ಬಣವನ್ನು ದುರ್ಬಲಗೊಳಿಸಿತಾ? ರಾಜಕೀಯ ಚಾಣಾಕ್ಷ DKC ಸಿದ್ದು ಪಡೆಯ ದಂಡನಾಯಕ ಸತೀಶ್ ಜೊತೆ ನಿರ್ಣಾಯಕ ಒಪ್ಪಂದ ಮಾಡಿಕೊಂಡು ಬಂಡಾಯದ ಆಪತ್ತು ನಿವಾರಿಸಿದ ನಂತರವೇ ದಿಲ್ಲಿ ಅಖಾಡದಲ್ಲಿ ಅಸಲಿ ಆಟ ಶುರು ಮಾಡಿದರ? ಬಂಡೆಯ ಇದೇ ಚದುರಂಗದಾಟವೇ ಅವರಿಗೆ ಅಂತಿಮ ಗೆಲುವು ತಂದುಕೊಟ್ಟಿತಾ? ಹೌದು, ನಿಸ್ಸಂಶಯವಾಗಿ ಹೌದು ಎನ್ನುತ್ತಿವೆ ರಾಜಕೀಯ ಒಳಮೂಲಗಳು. ಹಾಗಾದರೆ ನಿಜಕ್ಕೂ ನಡೆದಿದ್ದು ಏನೋ ತಿಳಿಯೋಣ ಬನ್ನಿ. ಸ್ನೇಹಿತರೆ, ರಾಜಕಾರಣ ನಿಂತ ನೀರಲ್ಲ, ಹರಿಯುವ ನೀರು. ಹರಿಯುವ ನೀರಿನ ಜೊತೆ ಸಾಗಿದರೆ ಮಾತ್ರ ಅಧಿಕಾರ. ಇಲ್ಲಿ ಬದುಕಬೇಕು, ಬೆಳೆಯಬೇಕು, ಅಸ್ತಿತ್ವದಲ್ಲಿರಬೇಕು ಎಂದರೆ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಲೇಬೇಕು. ಅದು ಯಾರನ್ನು ಬಾಧಿಸಿದರೂ ಸರಿ, ಯಾರು ಇಟ್ಟ ನಂಬಿಕೆ ಹುಸಿಗೊಳಿಸಿದರೂ ಸರಿ. ಇದು ರಾಜಕೀಯದ ಒಳಮರ್ಮ, ಒಳತಿರುಳು. ಇದನ್ನು ಸತೀಶ್ ಜಾರಕಿಹೊಳಿ ಅರ್ಥ ಮಾಡಿಕೊಂಡರಾ ಅಥವಾ DK ಶಿವಕುಮಾರ್ ಅವರೇ ಕೂರಿಸಿಕೊಂಡು ಅರ್ಥ ಮಾಡಿಸಿದರಾ ಗೊತ್ತಿಲ್ಲ. ಆದರೆ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಕೈಗೊಂಡಿದ್ದಾರೆ ಸತೀಶ್. ನಿಮಗೆ ಗೊತ್ತಿರಬಹುದು, ಸತೀಶ್ ಜಾರಕಿಹೊಳಿ ಮತ್ತು ಅವರ ಇಡೀ ಕುಟುಂಬ DK ಶಿವಕುಮಾರ್ ಅವರನ್ನು ಬದ್ಧ ವೈರಿ ಎಂಬಂತೆಯೇ ಕಂಡಿತ್ತು. ಸಿದ್ದರಾಮಯ್ಯ ಅವರನ್ನು ಪೂರ್ಣಾವಧಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು ಎಂಬುದು ಸತೀಶ್ ಅವರ ಪ್ರಬಲ ಪ್ರತಿಪಾದನೆಯಾಗಿತ್ತು. ಅನೇಕ ಸಲ ಇದನ್ನು ಅವರು ಹೈಕಮಾಂಡ್ ಮುಂದೆ ಗಟ್ಟಿಯಾಗಿ ಹೇಳಿ ಬಂದಿದ್ದರು. ಕಳೆದ ವರ್ಷ ನವೆಂಬರ್ಗೂ ಮುನ್ನ ಸಿದ್ದು ಪರ ಶಾಸಕರ ಬಲಪ್ರದರ್ಶನ ನಡೆಸಲು ಹೊರಟಿದ್ದರು. ಸಿದ್ದು ಬಣದ 50ಕ್ಕೂ ಹೆಚ್ಚು ಶಾಸಕರನ್ನು ದುಬೈ ಪ್ರವಾಸಕ್ಕೆ ಕರೆದೊಯ್ಯುವ ಪ್ಲಾನ್ ಮಾಡಿದ್ದರು. ವಿದೇಶ ಯಾತ್ರೆಗೆ ಸಿದ್ಧತೆ ಮಾಡಿದ್ದರು. ಇದಕ್ಕೆಲ್ಲ ವರಿಷ್ಠರು ಕಡಿವಾಣ ಹಾಕಿದಾಗ ಸಾಹುಕಾರ್ ತಮ್ಮ ನಿವಾಸದಲ್ಲೇ ಸಿದ್ದು ಕ್ಯಾಂಪಿನ MLAಗಳ ಸರಣಿ ಸಭೆ, ಡಿನ್ನರ್ ಮೀಟಿಂಗ್ಗಳನ್ನು ಆಯೋಜಿಸಿದ್ದರು. ಬೃಹತ್ ದಲಿತ ಸಮಾವೇಶ ನಡೆಸಿ ಸಿದ್ದುಗೆ ಶಕ್ತಿ ತುಂಬಲು ಪ್ರಯತ್ನಿಸಿದ್ದರು. DKC ಇದ್ಯಾವುದೂ ವರ್ಕೌಟ್ ಆಗಲು ಬಿಡದಂತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೂಲಕ ಕೊಕ್ಕೆ ಹಾಕಿಸಿದ್ದರು. ಇದಕ್ಕೆ ಕೆರಳಿದ ಸತೀಶ್ ಸಿದ್ದರಾಮಯ್ಯ ಅವರ ನಾಯಕತ್ವ ಬದಲಿಸುವ ಪ್ರಸ್ತಾಪ ಹೈಕಮಾಂಡ್ನಿಂದ ಬಂದಿದ್ದೇ ಆದರೆ ಕೂಡಲೇ ಬಂಡಾಯ ಎಬ್ಬಿಸುವ ಕಾರ್ಯಯೋಜನೆಯನ್ನು ಸಿದ್ಧಪಡಿಸಿದ್ದರು. ಸತೀಶ್ ಜಾರಕಿಹೊಳಿ ಅವರ ಈ ಚಟುವಟಿಕೆ, ತಮ್ಮ ವಿರುದ್ಧದ ನಡೆಗಳೆಲ್ಲ ಗೊತ್ತಿದ್ದ DK ಚಾಣಾಕ್ಷತನದಿಂದ ಅವರನ್ನು ಬುಟ್ಟಿಗೆ ಹಾಕಿಕೊಳ್ಳಲು ಹಲವು ಸಲ ಪ್ರಯತ್ನಿಸಿದ್ದರು. ಮರಳಿ ಯತ್ನ ಮಾಡಿದರೂ ಫಲ ಸಿಕ್ಕಿರಲಿಲ್ಲ. ಹೀಗಾಗಿ ಬಂಡೆ ಕಾಲ ಕಾಯುತ್ತಿದ್ದರು. ಯಾರು ಏನೇ ಹೇಳಿದರೂ ಸಿದ್ದರಾಮಯ್ಯ ಶಾಸಕರನ್ನು ದಂಗೆ ಎಬ್ಬಿಸಿ ಬಂಡಾಯವನ್ನು ತಾವೇ ಮುನ್ನಡೆಸುವ ಸಣ್ಣತನದವರಲ್ಲ. ಇನ್ನು CM ಅಕ್ಕಪಕ್ಕ ಇರುವ HC ಮಹದೇವಪ್ಪ, ಪಿರಿಯಾಪಟ್ನ ವೆಂಕಟೇಶ್ ಅವರಿಗೆ ತಮ್ಮ ನಾಯಕನ ಪರ ನಿಂತು ಬಂಡಾಯ ಕಟ್ಟುವ ಛಾತಿ ಇಲ್ಲ. ಪರಮೇಶ್ವರ್ ಅವರಿಗೆ ಗುಂಪುಗಾರಿಕೆ ಹೋರಾಟದ ಗುಣವೇ ಇಲ್ಲ. ಜಮೀರ್ ಅಹ್ಮದ್ಗೆ ಹೇಗೋ ಸರಿ ಮಾಡಿಕೊಳ್ಳಬಹುದು. ಅಪಾಯ ಇರುವುದೇ ಸತೀಶ್ ಜಾರಕಿಹೊಳಿ ಕಡೆಯಿಂದ ಎಂಬುದನ್ನು ಸ್ಪಷ್ಟವಾಗಿ ನಿಖರವಾಗಿ ತಿಳಿದಿದ್ದ DK ತಾಳ್ಮೆಯಿಂದ ಗಾಳ ಎಸೆಯುತ್ತಲೇ ಇದ್ದರು. ಅವತ್ತೊಂದು ದಿನ ಗಾಳಕ್ಕೆ ಬಿದ್ದೇ ಬಿಟ್ಟರು ಸಾಹುಕಾರ ಸತೀಶ್ ಜಾರಕಿಹೊಳಿ.
ಪರಸ್ಪರ ಒಪ್ಪಂದದ ಸಮಯ ಬಂದೇ ಬಿಟ್ಟಿತ್ತು. ಮುಂದೇನಾಯಿತು ತಿಳಿಯೋಣ ಬನ್ನಿ. ಮಿತ್ರರೇ, ಕಳೆದ ಡಿಸೆಂಬರ್ನಲ್ಲಿ ಡಿ.ಕೆ. ಶಿವಕುಮಾರ್ ಸತೀಶ್ ಜಾರಕಿಹೊಳಿಯನ್ನು ಅಧಿಕೃತವಾಗಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದರು. ಆ ಫೋಟೋವನ್ನು ತಮ್ಮದೇ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಹಂಚಿಕೊಂಡಿದ್ದರು. ಕ್ಯಾಮರಾಗೆ ಸಾಕ್ಷ್ಯಗಳು ಸಿಕ್ಕಿ ವಿಡಿಯೋಗಳು ಹರಿದಾಡಿದ್ದವು. ಆ ನಂತರ ನಡೆದಿದ್ದೇ ಅಸಲಿ ಆಟ. ಡಿ.ಕೆ.ಶಿ ತಮ್ಮ ಸಮಾನ ಸ್ನೇಹಿತರ ಮೂಲಕ ಸಂದೇಶಗಳ ಮೇಲೆ ಸಂದೇಶ, ಸಿಗ್ನಲ್ಗಳ ಮೇಲೆ ಸಿಗ್ನಲ್ಗಳನ್ನು ಸಾಹುಕಾರ್ಗೆ ಕಳಿಸತೊಡಗಿದರು. ರಾಜಕಾರಣದ ವಾಸ್ತವಗಳ ಮಾಹಿತಿ ಮುಟ್ಟಿಸತೊಡಗಿದರು. ಆ ನಂತರ ನಡೆದಿದ್ದು ಮಿಡ್ ನೈಟ್ ಆಪರೇಷನ್. ಹೊಸ ವರ್ಷ ಹುಟ್ಟಿದ ನಂತರ ವಾರಾಂತ್ಯದ ಒಂದು ದಿನ ರಾತ್ರಿ ಡಿ.ಕೆ. ಸತೀಶ್ ಭೇಟಿ ನಡೆಯಿತು. ನೋಡಿ ಸತೀಶ್, ನೀವು ಅಂದುಕೊಂಡಂತೆ ಎಲ್ಲವೂ ಇರುವುದಿಲ್ಲ. ನೀವು ಸಿದ್ದರಾಮಯ್ಯ ಅವರಿಗೆ ಲಾಯಲ್ ಆಗಿದ್ದೀರಿ. ನನ್ನ ವಿರುದ್ಧ ಬಂಡಾಯ ಹೇಳಲು ಶಾಸಕರ ತಂಡ ಸಿದ್ಧ ಮಾಡಿದ್ದೀರಿ. ಆದರೆ ನನ್ನ ವಿರುದ್ಧ ಹೋದರೆ ನಿಮಗೆ ಏನು ಲಾಭವಾಗುತ್ತದೆ ಎಂದು ಬಂಡೆ ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಕ್ಯಾಂಪಿನಲ್ಲೇ ನಿಮಗೆ ಹಿತಶತ್ರುಗಳಿದ್ದಾರೆ. ಅವರಿಗೆ ನೀವು ಬೆಳೆಯುವುದು ಬೇಕಿಲ್ಲ. ಅದಕ್ಕಾಗಿಯೇ ನಿಮ್ಮನ್ನು ಮುಂದಕ್ಕೆ ತಳ್ಳಿ ಅವರು ತಮ್ಮ ಜಾಗ ಭದ್ರಪಡಿಸಿಕೊಳ್ಳುತ್ತಾರೆ. ಹೀಗಾಗಿ ಹೈಕಮಾಂಡ್ ನನ್ನನ್ನು CM ಮಾಡಲು ಹೊರಟಾಗ ನೀವು ಬಂಡಾಯ ಎದ್ದರೆ ನಿಮಗೆ ಬಹುದೊಡ್ಡ ರಾಜಕೀಯ ನಷ್ಟ ಖಚಿತ. ಪಕ್ಷದ ಹೈಕಮಾಂಡ್ ದೃಷ್ಟಿಯಲ್ಲಿ ನೀವು ವಿಲನ್ ಆಗುತ್ತೀರಿ. ನನ್ನ ದಾರಿಗೆ ಅಡ್ಡ ಬರಬೇಡಿ. ನಿಮ್ಮ ಜೊತೆ ಯಾವತ್ತಿಗೂ ನಾನು ಗಟ್ಟಿಯಾಗಿ ನಿಲ್ಲುತ್ತೇನೆ. ನೀವು KPCC ಅಧ್ಯಕ್ಷ ಸ್ಥಾನಕ್ಕೆ ಬರಬೇಕು ಎಂಬುದು ನನ್ನ ಬಲವಾದ ಅಭಿಪ್ರಾಯವೂ ಕೂಡ. ಅದಕ್ಕೆ ನನ್ನ ಬೆಂಬಲವೂ ಇದೆ. ಜೊತೆಗೆ ನೀವು ಮಂತ್ರಿಯಾಗಿದ್ದುಕೊಂಡೇ KPCC ಅಧ್ಯಕ್ಷರಾಗಲು ನಾನು ಸಹಮತ ವ್ಯಕ್ತಪಡಿಸುತ್ತೇನೆ. ಭವಿಷ್ಯದ ರಾಜಕೀಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಿರ್ಣಯ ತೆಗೆದುಕೊಳ್ಳಿ. ಹೈಕಮಾಂಡ್ ನನಗೆ ಕೊಟ್ಟ ಮಾತು ಈಡೇರಿಸಲು ಹೊರಟಿರುವಾಗ ನೀವು ಅಡ್ಡಿಯಾಗಬೇಡಿ ಎಂದು ಡಿ.ಕೆ. ಸತೀಶ್ಗೆ ಅನುನಯದ ಧ್ವನಿಯಲ್ಲೇ ಕೋರಿದ್ದಾರೆ. ಸುದೀರ್ಘವಾಗಿ ಮಾತುಕತೆ ನಡೆಸಿ ಕೆಲ ಒಳ ವಿಚಾರಗಳನ್ನು ಹಂಚಿಕೊಂಡು ಮನವೊಲಿಸಿದ್ದಾರೆ. ಅಂತಿಮವಾಗಿ ಇಬ್ಬರ ನಡುವೆ ಪರಸ್ಪರ ಶಾಂತಿ ಒಪ್ಪಂದವಾಗಿದೆ. ಸತೀಶ್ ಜಾರಕಿಹೊಳಿ ಏಕೆ ಡಿ.ಕೆ. ಮಾತಿಗೆ ತಲೆದೂಗಿದರು? ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಹೇಳಿದರೆ ಅಧಿಕಾರ ಬಿಡುತ್ತೇನೆ ಎಂದ ನಂತರ ಸಾಹುಕಾರ ವಿಚಲಿತರಾಗಿದ್ದರಾ? ಸಿದ್ದರಾಮಯ್ಯ ಅವರೇ ವರಿಷ್ಠರ ಮಾತು ಕೇಳುತ್ತೇನೆ ಅನ್ನುತ್ತಿರುವಾಗ ನನ್ನ ದಾರಿ ನಾನು ನೋಡಿಕೊಂಡರಾಯಿತು ಎಂದು ಭಾವಿಸಿ ಡಿ.ಕೆ.ಶಿ ಜೊತೆ ಕೈ ಜೋಡಿಸಿದರಾ? ಇರಬಹುದು. ಆದರೆ ಹೈಕಮಾಂಡ್ ನಾಯಕರು ನಿಮಗೆ ಅಧಿಕಾರ ಹಸ್ತಾಂತರ ಮಾಡಲು ಹೊರಟರೆ ನಾನು ವರಿಷ್ಠರ ನಿರ್ಧಾರದ ವಿರುದ್ಧ ಹೋಗುವುದಿಲ್ಲ. ನನ್ನ ದಾರಿಗೆ ನೀವು ಅಡ್ಡ ಬರಬೇಡಿ ಅಂತ ಸತೀಶ್ ಹೇಳುವ ಮೂಲಕ ಡಿ.ಕೆ. ಸತೀಶ್ ರಹಸ್ಯ ಸಭೆ ಅಂತ್ಯವಾಗಿತ್ತು ಎನ್ನುತ್ತವೆ ಮೂಲಗಳು. ಹಾಗಾದರೆ ಗುಪ್ತಚರ ಇಲಾಖೆಯನ್ನು ತಮ್ಮ ಕೈಯಲ್ಲಿಡಿದು ಕೂತಿದ್ದ ಸಿದ್ದರಾಮಯ್ಯ ಅವರಿಗೆ ಇದೆಲ್ಲ ಗೊತ್ತಿರಲಿಲ್ಲವಾ ಅಂದರೆ ಖಂಡಿತ ಗೊತ್ತಿತ್ತು. 6 ತಿಂಗಳ ಹಿಂದೆಯೇ ತಮ್ಮ ಅತ್ಯಂತ ಆಪ್ತ ಶಾಸಕರೊಬ್ಬರು, ಸರ್ ನೀವು ಸ್ವಲ್ಪ ಜಾಗೃತವಾಗಿರಿ, ನಿಮ್ಮ ಜೊತೆ ಇದ್ದವರೆಲ್ಲ ನಿಮ್ಮವರಲ್ಲ, ಅವರ ವರಸೆ ಈಗ ಬದಲಾಗಿದೆ ಎಂದಾಗ ಸಿದ್ದು ಮೌನವಾಗಿದ್ದರಂತೆ. ಆ ಮೌನದ ಹಿಂದೆ ಅಧಿಕಾರ ಬಿಟ್ಟುಕೊಡುವ ನಿರ್ಧಾರವಿತ್ತು ಎಂದು ವಿಶ್ಲೇಷಿಸಲಾಗುತ್ತಿದೆ. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.